ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ. ನೆನ್ನೆ ನಾವು ಡಿಮಾರ್ಟ್ಗೆ ಹೋಗಿದ್ವಿ, ಹಾಗೆ ಬೈಕ್ ರೈಡ್ ಟೆಸ್ಟ್ ರೈಡ್ ಮಾಡಿ ಬಂದ್ವಿ. ಬೈಕ್ ರೈಡ್ ಅಲ್ಲ, ಸ್ಕೂಟರ್ ರೈಡ್ ಟೆಸ್ಟ್ ರೈಡ್ ಕೂಡ ಮಾಡಿ ಬಂದ್ವಿ. ಈಗ ಕನ್ಫ್ಯೂಷನ್ ಶುರುವಾಗಿದೆ. ಮೊದಲು ನಾವು ಜುಪಿಟರ್ ನೋಡಿದ್ವಿ, ಅದು ಸಾನುಗೆ ಇಷ್ಟ ಆಗಿತ್ತು. ನೆನ್ನೆ ಹೋಂಡಾಗೆ ಹೋಗಿದ್ವಿ, ಹೋಂಡಾಲಿ ಆ್ಯಕ್ಟಿವಾನು ನೋಡಿದ್ವಿ, ಹಾಗೆ ಇನ್ನೂ ಒಂದು ಡಿಯೋನು ನೋಡಿದ್ವಿ. ಅವ್ರೇನು ಹೇಳಿದ್ದಂದರೆ ಆ್ಯಕ್ಟಿವಾದು ಮತ್ತು ಡಿಯೋದು ಎರಡರದು ಎಂಜಿನ್ ಮಾತ್ರ ಸೇಮ್ ಇರುತ್ತೆ, ಬಾಡಿ ಲುಕ್ ವೈಸ್ ಚೇಂಜ್ ಇರುತ್ತೆ ಅಷ್ಟೇ ಅಂತ ಹೇಳಿದ್ರು. ಅದರಲ್ಲಿ ಒಂದು ರಿಮೋಟ್ ಇತ್ತು, ಕೀಲೆಸ್. ಅದು ಸಾನು ನೋಡ್ಬಿಟ್ಟು ನನಗೆ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಅವಳು ಕಾರ್ಗೆಲ್ಲ ಇರುತ್ತಲ್ವ ರಿಮೋಟ್ದು, ಆ ಥರ ಅಂದರೆ ನಾಬ್ ಥರ. ಆ್ಯಂಡ್ ಅದಕ್ಕೆ ಕೀ ಯೂಸ್ ಮಾಡೋ ಹಾಗೆ ಇಲ್ಲ, ನಾವು ಅದೆಲ್ಲ ರಿಮೋಟಲ್ಲೇ. ನನಗೆ ಕೇಳಿದ್ರು, ನನಗೆ ಯಾವುದಾದ್ರೂ ಓಕೆನೇ, ಟೂ ವೀಲರ್ ಇರಬೇಕು ಅಷ್ಟೇ, ನನಗೆ ಯಾವುದಾದ್ರೂ ಓಕೆನೇ, ನಿಮ್ಗೆ ಯಾವ್ದು ಇಷ್ಟನೋ ಅದು ನೋಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ಓಕೆ, ಅದರ ಜೊತೆ ನೆನ್ನೆ ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಲ್ಲ, ಅದನ್ನು ತೋರ್ಸೋಣ ಅಂತ ಓಪನೇ ಮಾಡಿರಲಿಲ್ಲ. ಈಗ ಓಪನ್ ಮಾಡಿರಲ್ಲ, ಎಷ್ಟಿರೋಣ. ಇದು ದೇವ್ರ ಮನೆಗೆ, ಅದು ಕ್ಲೀನ್ ಮಾಡಿ ಹಾಕಬೇಕು ವಾಪಸ್ಸು. ಅದ್ಯಾಕ್ರಿ ಅವಳಿಗೆ ಮಾತ್ರ ತಿನ್ನೋ ಥರ ತಂದಿದ್ದೀರಾ? ನೀವು ತಿಂತೀರಾ? ಅದು ರಿಂಗ್ಸ್ ನಾನು ಇವತ್ತು ಅನ್ಕೊಳ್ತಾ ಇದ್ದೆ ರಾಜೇಶ್ಗೆ ಏನಾದ್ರೂ ತಿನ್ಬೇಕಂತಾರೆ ಅಂದ್ಬಿಟ್ಟು, ಅದಕ್ಕೆ ತಾನೇ ಪುರಿ ತರಿಸಿರೋದು, ಒಗ್ಗರಣೆ ಕೊಡೋಣ ಅಂತ. ಎಲ್ಲರೂ ಫೇವ್ರೆಟ್ ಎತ್ಕೊಂಡ್ ಬಂದಿದ್ದೀರಲ್ಲ ನೋಡು. ಇದು ರಾಜೇಶ್ ತಿನ್ನಲ್ಲ, ಇದು ಎಣ್ಣೆ ಅಂದ್ಬಿಟ್ಟು. ಇದು ಅವರೇ ಕರೆದಿರೋದ ಅಥವಾ ಬೇರೆ ರೆಡಿನಾ? ನಾನು ಚೀಸ್ ಬಾಲ್ಸ್ ತಗೊಂಡಿದ್ದೆ, ರಾಜೇಶ್ ಅದು ತಿನ್ನಲ್ಲ, ಅದು ಎಣ್ಣೆ ಅನ್ಕೊಂಡು. ಚಿಪ್ಸ್ ಒಂದೇ ತಿನ್ನೋದು ರಾಜೇಶ್, ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ಇದು ತಗೊಂಡು ಬಂದಿದೆ. ಇದು ಮಾತ್ರ ಅವ್ರ ಫೇವ್ರೇಟ್. ಇಷ್ಟೇ. ಏನಿದು ಹಲಸಿನಕಾಯಿ ಚಿಪ್ಸ್. ಏನಾಯ್ತು? ನಂದು ಡಿ ಎಲ್ ನೋಡ್ಕೊಂಡೇ ಇಲ್ಲ ನಾನು. ನಾಳೆ ಲಾಸ್ಟ್ ಡೇಟ್. ಅಕಸ್ಮಾತ್ ನಾನು ನಿನ್ನೆ ಟೆಸ್ಟ್ ರೈಡ್ಗೆ ಹೋಗ್ಬೇಕಿತ್ತಲ್ಲ, ಸಾರಿ ಹೋದಾಗ ಅವರು ಡಿ ಎಲ್ ಕೇಳಿದ್ರು. ಸೊ ನಾನು ಡಿ ಎಲ್ ಗಾಡೀಲಿ ಇಟ್ಟಿರಲಿಲ್ಲ, ನಾನು ಪರ್ಸಲ್ಲೂ ಇಟ್ಕೊಂಡಿರಲಿಲ್ಲ. ತೊಗೊಂಡು ನಿನ್ನೆ ನೋಡ್ತೀನಿ ಕೂತ್ಕೊಂಡು, ಸೋಮವಾರ ಲಾಸ್ಟ್ ಡೇಟ್. ಅಪ್ಲೈ ಮಾಡಿಸಿದ್ದೆ ನಾನು. ಸರಿ ನೋಡಿ ಇವತ್ತೇ ಕೊಟ್ಬಿಟ್ಟು ಬನ್ನಿ, ನಾಳೆ ಅಪ್ಲೈ ಮಾಡಲಿ ಅಂದ್ಬಿಟ್ಟು ರಾಜೇಶ್ ಇವಾಗ ಹೋಗಿ ಬಂದರು. ಡಿ ಎಲ್ ಕೊಟ್ಬಿಟ್ಟು ಆರ್ ಟಿ ಒ ಆಫೀಸಲ್ಲಿ ಒಬ್ಬರು ಅಲ್ಲಂದ್ರೆ ಕೆಲಸ ಮಾಡೋರಿಗೆ ಹಿಡಿದು ಅವರು ಕೊಟ್ಬಿಟ್ಟು ಬಂದಿದ್ದಾರೆ. ನಾನು ಅಂದ್ಕೊಂಡೆ, ಅಯ್ಯೋ ನಾನು ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಹೋಗಬೇಕು ಏನೋ, ಇನ್ನೊಂದು ಸಾರಿ ಅವ್ರಿಗೆ ಲೈಸೆನ್ಸ್ ಕೊಡಬೇಕು, ರಿನ್ಯೂ ಮಾಡಬೇಕು ಅಂದರೆ ಹೋಗಬೇಕು ಅಂದ್ಕೊಂಡಿದ್ದೆ. ಇಲ್ಲ, ನಿಂದು ಏಜ್ ಕಡಿಮೆ ಇರೋದ್ರಿಂದ ನೀನು ಇನ್ನೊಂದು ಸರಿ ಟೆಸ್ಟ್ ಕೊಡಬೇಕು ಅಂತೇನಿಲ್ಲ, ರಿನ್ಯೂ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈಗ ಕೊಟ್ಟು ಬಂದಿದ್ದಾರೆ. 25 ಡೇಸ್ ಆಗುತ್ತಂತೆ ನೋಡಿ ಬರೋದಕ್ಕೆ. ಓಕೆ, ಸೊ ಇದು ಡಿಮಾರ್ಟ್ದು, ಇದು ಇಲ್ಲೇ ತರಿಸಿದ್ದು. ಅಂದರೆ ಈಗ ಭಾನುವಾರದೊತ್ತು ನಾನು ಯಾವಾಗಲೂ ಶಾಪಿಂಗ್ ಕಳಿಸೋದಿಲ್ಲ. ಇವತ್ತು ಯಾಕಪ್ಪ ಕಳಿಸಿರೋದಂದರೆ, ಈಗ ಶ್ರಾವಣ ಅಲ್ವಾ, ವೆಜ್ ಮಾಡಬೇಕು. ವೆಜ್ ಎಲ್ಲ ಖಾಲಿ ಆಗಿತ್ತು ತರಕಾರಿ. ನೆನ್ನೆ ಸಂಜೆನೇ ತರಬೇಕಿತ್ತು, ಈಗ ನೆನ್ನೆ ರಾತ್ರಿ ಹೊರಗಡೆನೇ ಊಟ ಆಯಿತು. ಅದಕ್ಕೆ ಇವತ್ತಿಗೆ ಮಾಡೋದಕ್ಕೆ ಬೇಕಪ್ಪ ಅಂತ ಕಳಿಸಿದ್ದೆ ಬೆಳಿಗ್ಗೆನೆ. ಈಗ ಮಧ್ಯಾಹ್ನ ಆಗಿದೆ, ಸಾನು ಊಟ ಮಾಡ್ತಾಯಿದ್ದಾಳೆ. ಸೊ ತರಕಾರಿ, ಅವಲಕ್ಕಿ, ಏನಾದ್ರು ಎಲ್ಲ ತರಕಾರಿಗಳು ಫ್ರೂಟ್ಸ್ಗಳೇ ತರಿಸಿರೋದು ಜಾಸ್ತಿ ಇಲ್ಲಿಂದ. ನೆನ್ನೆ ಎಲ್ಲ ಸಾಮಾನು ತೊಗೊಂಡಿದ್ನಲ್ಲ ಅಲ್ಲಿ. ಮಾವಿನ ಹಣ್ಣು ಸಿಕ್ಕಿದೆ, ಮಾವಿನ ಹಣ್ಣು. ಮಶ್ರೂಮ್, ಶ್ರಾವಣದ ಸ್ಪೆಷಲ್ ಮಶ್ರೂಮ್. ವಾ ನಿಂಬೆ ಹಣ್ಣು ಇತ್ತು, ಆದರೂ ತಂದಿದ್ದಾರೆ. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್, ಕಾಯಿ ತರಿಸಿದ್ದೆ, ಕಾಯಿ ಖಾಲಿ ಆಗಿತ್ತು. ತುಪ್ಪ ನೆನ್ನೆ ನನಗೆ ಡಿಮಾರ್ಟಲ್ಲಿ ನೆನಪಾಗಲಿಲ್ಲ, ಇಲ್ಲಿ ಕಳಿಸಿದ್ದೆ, ಇಲ್ಲೂ ಸಿಕ್ಕಲಿಲ್ಲ. ಈಗ ಬನ್ನಿ ಡಿಮಾರ್ಟ್ ಸಾಮಾನುಗಳನ್ನ ಅನ್ಪ್ಯಾಕ್ ಮಾಡೋಣ. ಮಿಲ್ಲೆಟ್, ಇದರಲ್ಲಿ ನಾನು ಖಾರ ಪೊಂಗಲ್ ಮಾಡ್ತೀನಿ. ಇದು ಮೈದಾ ಹಿಟ್ಟು ಅಂದರೆ ಅಲ್ಲಿ ಹೋಗ್ಬೇಕಾದ್ರೆ ಕಾಣಿಸ್ತು, ಈಗ ಹೆಂಗಿದ್ರು ಹಬ್ಬ ಬರುತ್ತಲ್ಲ ಬೇಕಾಗುತ್ತೆ ಅಂತ ತೊಗೊಂಡೆ. ಇದು
ದ್ರಾಕ್ಷಿ, ಒಣ ದ್ರಾಕ್ಷಿ. ರಾಜೇಶ್ ಚಿಯಾ ಸೀಡ್ ತೊಗೊಂಡ್ರು, ಅವ್ರು ರೆಗ್ಯುಲರಾಗಿ ಕುಡಿತಾ ಇದ್ದಾರೆ. ಇದು ಡ್ರೈ ಕ್ರ್ಯಾನ್ಬೆರಿ, ಸಾನುಗೆ ಫೇವ್ರೇಟು. ಇದು ಬಾತ್ರೂಮಲ್ಲಿ ಹಾಕೋದಕ್ಕೆ ಹೇರ್ ಪಾಕೆಟ್ಸ್, ಪಾತ್ರೆ ಬೆಳಗೋದಕ್ಕೆ ಸ್ಕ್ರಬ್ಬರ್. ಆದರೆ ವೈಟ್ ಇದ್ದಾಗ ನಿಮಗೆ ಜಾಸ್ತಿ ಕಾಣುತ್ತಿಲ್ಲ ಅಂತ ಕಾಣಲ್ಲ. ನಮ್ಮ ಟಿ ವಿ ಡಿಸ್ಪ್ಲೇ ಹೋಗಿ ಸುಮಾರು ದಿನ ಆಯಿತು. ಡಿಸ್ಪ್ಲೇ ಫುಲ್ ಹೋಗಿಲ್ಲ, ಜಸ್ಟ್ ಲೈನ್ಸ್ ಬರ್ತಾ ಇದೆ. ಅವರು ರಿಪೇರ್ ಮಾಡಿಸ್ಬೇಡಿ, ಎಷ್ಟು ದಿನ ಬರ್ತೋ ಅಷ್ಟು ದಿನ ಯೂಸ್ ಮಾಡಿ ಆಮೇಲೆ ಹೊಸ್ತು ತೊಗೊಳ್ಳಿ ಅಂತ ಹೇಳಿದ್ರಾ. ಅದಕ್ಕೆ ರಾಜೇಶ್ ಇನ್ನೂ ಬಿಡು ತುಂಬ ದಿನ ಬರುತ್ತೆ ಅಂದರು. ಅದು ಡಾರ್ಕ್ ಜಾಸ್ತಿ ಕಾಣ್ತಾ ಇದೆಯಂತೆ. ಜೀರಿಗೆ, ಗರಂ ಮಸಾಲ, ಆಲ್ ಔಟ್, ಧನಿಯಾ ಪುಡಿ, ಗಾಜಿನ ಬಾಟ್ಲು ತುಂಬ ಚೆನ್ನಾಗಿ ಬಂದಿತ್ತು ಈ ಸರಿ. ನಾನು ಎವ್ರಿ ಟೈಮ್ ಹೋದಾಗ ನೋಡ್ತಾ ಇದ್ದೆ, ಸಿಕ್ಕಿರಲಿಲ್ಲ. ಈ ಸರಿ ಮನೆಗೆ ತೊಗೊಂಡಿದ್ದೀನಿ, ಅಲ್ಲಿ ಸಿಗೋದಿಲ್ವಲ್ಲ ಅಂದ್ಬಿಟ್ಟು ಇವಾಗ ಬಂದಿದೆ. ಇದು ಅರ್ಧ kgದು, 1 kgದು, ಚಿಕ್ಕದು. ಆ್ಯಕ್ಚುಲಿ ತೆಗಿಬೇಕಾದ್ರೆ ಸ್ವಲ್ಪ ಪ್ಲಾಸ್ಟಿಕ್ ಇತ್ತು. ಆ ಪ್ಲಾಸ್ಟಿಕ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಫುಡ್ ಸರ್ವ್ ಟೇಸ್ಟ್ಸ್ ಬೆಸ್ಟ್ ವೆನ್ ಪ್ರೆಸೆಂಟೆಡ್ ಬೆಸ್ಟ್ ಅಂತೆ ಸಂಜೀವ್ ಕಪೂರ್. ಸಂಜೀವ್ ಕಪೂರ್ ಈಸ್ ಅ ಫೇಮಸ್ ಸೆಲೆಬ್ರಿಟಿ ಶೆಫ್. ಅವರು ಈ ಥರ ಹೇಳ್ಬಿಟ್ಟು ಸೈನ್ ಹಾಕಿದ್ದಾರೆ ವಿಸ್ಕಿ ಗ್ಲಾಸ್ಗೆ. ನಾನು ವೈನ್ ಗ್ಲಾಸಸ್ ತೊಗೊಳೋದಕ್ಕೆ ಹೋಗಿದ್ದಲ್ಲಿ ಸಿಗುತ್ತಾ ನೋಡೋಣ ಅಂದ್ಬಿಟ್ಟು. ವೈನ್ ಗ್ಲಾಸಸ್ ಅಂತೂ ಸಿಗಲಿಲ್ಲ. ಈ ಥರ ಗ್ಲಾಸಸ್ ತುಂಬ ಇತ್ತು, ಆಪ್ಷನ್ಸು, ಸ್ಮಾಲ್, ಬಿಗ್ ಎಲ್ಲನೂ ಚೆನ್ನಾಗಿತ್ತು ತುಂಬ. ಅದರಲ್ಲಿ ನಾನು 2-3 ಸೆಟ್ ತೊಗೊಂಡಿದ್ದೀನಿ. ಇದು ವಿಸ್ಕಿ ಗ್ಲಾಸ್ ಅಂತ ಬರೆದಿದೆ, ಆದರೆ ವಿಸ್ಕಿನೇ ಕುಡಿಬೇಕು ಅಂತೇನಿಲ್ಲ. ನಾನು ಅಂತಾನು ವೈನ್ ಗ್ಲಾಸ್ ನೋಡ್ತಾ ಇದ್ದೀನಿ ಅಂತ, ನೀವು ವೈನ್ ಕುಡಿತೀರಾ ಅಂತ ಕೇಳಿದ್ರು ಒಬ್ರು. ಆ ಥರ ಅದಕ್ಕೆ ಅಂತಲ್ಲ, ಇರಲಿ, ಚೆನ್ನಾಗಿರುತ್ತೆ. ನನಗೆ ಇದ್ರಲ್ಲಿ ನೀರು ಕುಡಿಯೋದಕ್ಕೂ ಖುಷಿ ಆಗುತ್ತೆ. ಹತ್ರದಿಂದ ತೋರಿಸ್ತೀನಿ ಆಮೇಲೆ. ಸೊ 3 ಸೆಟ್ ತೊಗೊಂಡಿದ್ದೀನಿ, ಅದೊಂದನ್ನು ತೋರಿಸ್ತೀನಿ. ಇದು ನಾನು ಕಾಫಿ ಟೀ ಕುಡಿಯೋದಕ್ಕೆ ತೊಗೊಂಡಿರೋ ಕಪ್. ನಮ್ಮ ಮನೆಯಲ್ಲಿ ಇರೋದು ಅದು ಸ್ವಲ್ಪ ಚಿಕ್ಕದಿತ್ತು, ಆ್ಯಂಡ್ ಒಂದೇ ಒಂದು ಬೆಟ್ ಹಾಕೋದಕ್ಕೆ ಜಾಗ ಇತ್ತು ಅಷ್ಟೇ. ಹಿಡ್ಕೊಳ್ಳೋದಕ್ಕೆ ಗ್ರಿಪ್ಪೇ ಸಿಗ್ತಾ ಇರಲಿಲ್ಲ. ಸೊ 2 ಬೆಟ್ ಹಾಕಿ ನಾನು ಹಿಡ್ಕೊಳ್ಬೇಕು, ಆ ಥರದ್ದು ನೋಡ್ತಾ ಇದ್ದೆ. ಸಿಕ್ತು ನನಗೆ. ಸೆರಾಮಿಕ್ ಆಗಲಿ ಪೋರ್ಸಲನ್ ಆಗಲಿ ಸಿಗಲಿಲ್ಲ. ಗ್ಲಾಸ್ ಒಂದು ಇತ್ತು, ಒಂದು ಸೆಟ್ ಇರಲಿ, ಅದು ಸಿಕ್ಕಿದಾಗ ಅದು ತೊಗೊಳ್ಳೋಣ ಅಂತ ಇದೊಂದು ಸೆಟ್ ತೊಗೊಂಡಿದ್ದೀನಿ. ಸೆಟ್ ಆಫ್ 6. ನೆಕ್ಸ್ಟು ಒಂದು ಸೆಟ್ ಐಸ್ ಕ್ರೀಮ್ ಬೌಲ್ ಆರ್ ಡೆಸರ್ಟ್ ಬೌಲ್ ತೊಗೊಂಡಿದ್ದೀನಿ. ನಾನು ಹೋಗಿದ್ದು ಜಸ್ಟ್ ವೈನ್ ಗ್ಲಾಸ್ ತೊಗೊಳೋದಕ್ಕೆ, ಅದು ಸಿಗಲಿಲ್ಲ. ಬಟ್ ಸ್ಟಿಲ್ ನಮ್ಮ ಬಿಲ್ ಟೋಟಲ್ 3000 ದಾಟ್ಬಿಡ್ತು. ಸ್ನೇಹಿತರೆ, ಚಳಿ ಆಗ್ತಾ ಇದೆ. ಹೆಂಗೆ ಅಂದರೆ ವೆದರು ಹೋಗ್ಬಿಟ್ಟು ಬೆಚ್ಚಗೆ ಮಲ್ಕೊಂಡು ಟಿ ವಿ ನೋಡೋಣ ಅಂತ ಅನ್ನಿಸ್ತಾ ಇದೆ. ಆದರೆ ಇವಾಗ ತಾನೇ ಸಾಮಾನು ತೆಗ್ದೆ ಅಲ್ವಾ, ಅದನ್ನೆಲ್ಲನೂ ಸೆಟ್ಲ್ ಮಾಡಬೇಕು. ಅದ್ರ ಜೊತೆ ನಾಳೆ ಸಾನುಗೆ ಫೀಲ್ಡ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವತ್ತು ಹೇಳಿದ್ಲು ನೋಡಿ, ಫೀಲ್ಡ್ ಟ್ರಿಪ್, ಫನ್ ಟ್ರಿಪ್. ಈ ಸಾರಿ ಫೀಲ್ಡ್ ಟ್ರಿಪ್, ಫನ್ ಟ್ರಿಪ್ ಇಲ್ಲ. ಫನ್ ಟ್ರಿಪ್ ಅಂದರೆ ಅವ್ರಿಗೆ ಎಲ್ಲಾದರೂ ರೆಸಾರ್ಟ್ ಔಟಿಂಗು, ಲೈಕ್ ಡೇ ಔಟಿಂಗು. ಇವರು ಸೀನಿಯರ್ಸ್ಗೆ ವಂಡರ್ಲಾ ಕರ್ಕೊಂಡು ಹೋಗಿದ್ರಂತೆ. ಆ ಥರ ಮಾಡಬೇಕಿತ್ತು. ಈ ವರ್ಷ ಮಾಡಬೇಕಿತ್ತಂತೆ, ಮಾಡ್ತಾ ಇಲ್ಲ. ಸಾನಾಗಿ ಬೇಜಾರಾಗ್ಬಿಟ್ಟಿದೆ. ಸೊ ನಾಳೆ ಫೀಲ್ಡ್ ಟ್ರಿಪ್ ಅಂದರೆ ಬೆಳಿಗ್ಗೆ ಇಲ್ಲಿಂದ ಹೋಗ್ತಾರಲ್ವಾ, ಅಸೆಂಬ್ಲಿ ಮುಗಿಸ್ಕೊಂಡು, ಅಟೆಂಡೆನ್ಸ್ ಮುಗಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋಗ್ತಾರಂತೆ. ಸೊ ಬರಬೇಕಾದ್ರೆ ಲೇಟ್ ಆಗಿಬಿಟ್ರೆ ಬಸ್ಸಲ್ಲೇ ಊಟ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಅಲ್ಲೇ ಏನಾದರೂ ಪ್ಲೇಸ್ ಇದ್ದರೆ ಕೂತ್ಕೊಂಡು ತಿನ್ನೋದಕ್ಕೆ ಅಲ್ಲೇ ಹೇಳ್ತಾರೆ. ಅದಕ್ಕೆ ನಾನು ದೋಸೆಗೆ ಹಾಕೋಣ ಅಂತ ರೆಡಿ ಮಾಡಿಕೊಂಡೆ. ಆಮೇಲೆ ಸಾನು ನೆನಪಾಯಿತು, ಇವಳು ಲಾಸ್ಟ್ ಟೈಮ್ ಏನೋ ಹೇಳಿದ್ಲು, ನನಗೆ ಬಸ್ಸಲ್ಲಿ 2 ಇಟ್ಕೊಂಡು ತಿನ್ನೋದಕ್ಕಾಗೋದಿಲ್ಲ, ರೈಸ್ ಐಟಮ್ ಕೊಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನು ಮಾಡೋದು, ರೈಸ್ ಐಟಮು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಇವಾಗ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳ್ತಿದ್ದೀನಲ್ಲ, ನಿಜವಾಗ್ಲೂ ಮನಸ್ಸಿಲ್ಲ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ. ಚಳಿ ಆಗ್ತಾ ಇದೆ, ಆದ್ರೂ ಮಾಡಬೇಕು. ಎಷ್ಟೊಂದು ಇದೆಯಪ್ಪ ಅನ್ನಿಸ್ತಾ ಇದೆ. ಓಕೆ, ಇದು ನಾನು ಪುಳಿಯೋಗರೆದು ತೋರಿಸಿರಲಿಲ್ಲ, ಇವತ್ತು ತೋರಿಸ್ತೀನಿ. ಚೆನ್ನಾಗಿರುತ್ತೆ. ಬಟ್ ಈ MTRದು ಬರುತ್ತಲ್ವ, ಆ ಥರ ಇರೋದಿಲ್ಲ. ನನಗೆ ಅದರಲ್ಲಿ ಸಕ್ಕರೆ ಜಾಸ್ತಿ ಅಂತ ಅನಿಸುತ್ತೆ, ಎಳ್ಳು ಜಾಸ್ತಿ ಅನಿಸುತ್ತೆ. ಅದಕ್ಕೆ ನಾನು ಅದನ್ನು ತೊಗೊಳೋದಿಲ್ಲ. ಸೊ ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ಮಾಡ್ತಾ ಇರೋದು. ಇದರಲ್ಲಿ ಕಡಲೆ ಬೇಳೆ ತೊಗೊಂಡಿದ್ದೀನಿ, ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅವಾಗವಾಗ.
ಸ್ವಲ್ಪ ಆದರೂ ಚಳಿ ಕಡಿಮೆ ಆಗಲಿ ಅಂತ 1 ಸ್ಪೂನ್ ಅಷ್ಟು ಕಡಿಮೆ, ಅಂದರೆ ತಲೆ ಹೊಡೆದು ತೊಗೊಳ್ತಾ ಇರಲ್ಲ ಆ ಥರ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹುರ್ಕೊಳ್ಬೇಕು, ಅಂದರೆ ಒಂಚೂರು ಕೆಂಪಗಾಗೋ ಅಷ್ಟು ಸಣ್ಣ ಉರಿ ಮಾಡ್ಕೊಂಡೇನೆ ಹುರ್ಕೊಂಡಿದ್ದೀನಿ. ಆವಾಗ ಘಮ ಬಿಡುತ್ತೆ, ಘಮ ಬಿಟ್ಟರೆ ಸಾಕು. ನೋಡಿ ಇಲ್ಲಿ ರೆಡ್ ಆಗಿದೆ. ಉದ್ದಿನ ಬೇಳೆ, ಕಡಲೆಬೇಳೆನೂ ನಾನು ಇಷ್ಟೇ ತೊಗೊಂಡಿದ್ದು, ಒಂಚೂರು ಕಡಿಮೆ. ಇದು ಈಗ ಹಾಗೆ ಘಮ ಬರೋ ತನಕ ಹುರ್ಕೊಳ್ಬೇಕು. ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಇದು ಕಲರ್ ಮೆಣಸಿನ್ಕಾಯಿ. ಇದ್ರ ಜೊತೆ ಇದೇ ಗ್ಲಾಸಲ್ಲಿ ಧನಿಯಾ ಹಾಕ್ಕೊಂಡಿದ್ದೀನಿ. ಇದು 1/4 ಗ್ಲಾಸ್ ಇದೆ, ಅಂದರೆ ಫುಲ್ ಇಲ್ಲಿ ತನಕನೂ 1 ಗ್ಲಾಸು, ಆಮೇಲೆ 1/4 ಭಾಗ. ಕಾಲು ಗ್ಲಾಸಷ್ಟು ಮೆಣಸು, ಅರ್ಧ ಗ್ಲಾಸಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಂತೆ, 1 ಸ್ಪೂನಷ್ಟು ಸಾಸಿವೆ. ಇದೆಲ್ಲ ತಣ್ಣಗಾದ್ಮೇಲೆ ಇದು ಮತ್ತು ಇದು ಸಪ್ರೇಟಾಗಿ ರುಬ್ಕೊಳ್ಬೇಕು. ಮತ್ತು ಇದು ಒಂದು ಫುಲ್ ಗ್ಲಾಸಷ್ಟು ಇದೆ, 1 ಗ್ಲಾಸ್ ಫುಲ್ಲು, ಇದನ್ನು ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಬೇಕು. ಅರ್ಧ ಗ್ಲಾಸಷ್ಟು ಕಪ್ಪೆಳ್ಳು ತೊಗೊಂಡಿದ್ದೀನಿ. ಕಪ್ಪೆಳ್ಳು, ಬಿಳಿ ಎಳ್ಳು ಯಾವುದಾದ್ರೂ ತೊಗೊಳ್ಬೋದು. ಇದನ್ನು ಹುರ್ಕೊಳ್ಬೇಕು, ಮರ್ತುಬಿಟ್ಟಿದ್ದೆ, ಅದಕ್ಕೀಗ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ನಾವು ಕಾಯಿ ಇದೆ ಅಲ್ವಾ, ಕೊಬ್ಬರಿ ಇದೆ ಅಲ್ವಾ, ಒಣ ಕೊಬ್ಬರಿ, ಅದರ ಜೊತೆ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಅನ್ನ ಕಲಿಸ್ಬೇಕಾದ್ರೆ ಇದನ್ನು ಮೇಲ್ಗಡೆಯಿಂದ ಉದುರಿಸ್ಕೊಳ್ಬೋದು. ಅದೇ ಪ್ಯಾನಲ್ಲಿ ಸ್ನೇಹಿತರೆ ಹುಣಸೆಹಣ್ಣು ಹುಳಿ ತೊಗೊಂಡಿದ್ದೀನಿ. ಗೊಜ್ಜು ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ತೊಗೊಳ್ಬೇಕು. ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ನನಗೆ ತುಂಬ ಸಿಹಿ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಕೆಲವೊಬ್ರು ಏನು ಹಾಕ್ತಾರೆ, ಅರ್ಧ ಬಟ್ಲು 1/4 ಬಟ್ಲಷ್ಟು ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಬ್ಯಾಲೆನ್ಸಿಂಗಿಗೆ ಇಷ್ಟು ಸಾಕು. ಮತ್ತು ಉಪ್ಪು. ತಿಕ್ಕಾಗಿದೆ. ನಾನೀಗ ಇದಕ್ಕೇನೆ ದಪ್ಪ ಉರಿ ಮಾಡಿದ್ದೀನಿ, ಪೌಡರ್ ಹಾಕ್ಕೊಳ್ತೀನಿ. ಇದೆಲ್ಲ ಹೀರ್ಕೊಂಡು ಗಟ್ಟಿ ಆಗಿಬಿಡುತ್ತೆ. ಎಳ್ಳು ಮತ್ತು ಕೊಬ್ಬರಿನ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅನ್ನಕ್ಕೆ ಹಾಕೊಂಡ್ರೂ ಒಳ್ಳೆಯದು, ಇದಕ್ಕೆ ನಾವು ಮತ್ತೆ ಎಣ್ಣೆ ಬೇರೆ ಸೇರಿಸ್ತೀವಲ್ವಾ, ಬಟ್ ಮರ್ತು ಬಿಡ್ತೀನಿ ಅಂದ್ಬಿಟ್ಟು ಇವಾಗಲೇ ಹಾಕೋತಾ ಇದ್ದೀನಿ. ಈ ಬಾಟಲ್ ನಾನು ಸ್ನ್ಯಾಕ್ಸ್ ಹಾಕೋಕ್ಕೆ ಅಂತಾನೆ ಇಟ್ಕೊಂಡಿದ್ದೀನಿ, ಬೇರೆದೇನು ಗ್ರಾಸರಿ ಹಾಕೋದಿಲ್ಲ. ಬನ್ನಿ ಸ್ನ್ಯಾಕ್ಸ್ ತಂದಿದ್ದಾರಲ್ಲ, ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಇವತ್ತು ತಂದಿದ್ದ ಸ್ನ್ಯಾಕ್ಸ್ನ ಹೀಗೆ ಹಾಕಿಟ್ಟಿದ್ದೀನಿ ನೋಡಿ. ಈಗ ಇನ್ನೂ 2 ತರಿಸೋಣ ಅಂತ ಅನ್ನಿಸ್ತಾ ಇದೆ. ನಾನು ಏನಕ್ಕೆ ಅಂತ ಗೊತ್ತಾ ತರಿಸಿದ್ದು, ಈ ಬಾಟಲು ಒಂದು ಪುರಿ ಹಾಕಿಡೋಣ, ಇನ್ನೊಂದರಲ್ಲಿ ಪಾಪ್ಕಾರ್ನ್ ಹಾಕಿಡೋಣ ಅಂತ. ಈಗ ಅದಿಡೋದಕ್ಕೆ ಇನ್ನೂ 2 ತರಿಸ್ಬೇಕು. ಸ್ನೇಹಿತರೆ, ಈಗ 9 ಗಂಟೆ ಆಗಿದೆ ಟೈಮು. ಇನ್ನೇನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋದಷ್ಟೇ. ಕಿಚನ್ ಕ್ಲೀನ್ ಕೂಡ ಆಯಿತು. ಊಟ ನಮ್ಮಿಬ್ರದ್ದಾಯಿತು, ರಾಜೇಶ್ ದಿನ ಆಗಿಲ್ಲ. ಅವರು ಇನ್ನು ಕಮಿಂಗ್ ವೀಕಲ್ಲಿ 3 ದಿನ ನನಗೆ ತುಂಬಾ ಜಾಸ್ತಿ ಕೆಲಸ ಇದೆ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ. ಅವರು US ಬೇಸ್ಡ್ ಇರೋದು ಇವ್ರದ್ದು. ಸೊ ಅವ್ರಿಗೆ ಬೆಳಿಗ್ಗೆ ಆದಾಗ ಇಲ್ಲಿ ರಾತ್ರಿ ಆದಾಗ ಅಲ್ಲಿಗೆ ಬೆಳಿಗ್ಗೆ, ಸೊ ಸ್ವಲ್ಪ ಲೇಟ್ ನೈಟ್ ವರ್ಕ್ ಮಾಡ್ತಾರೆ. ಈಗ ಸಾನು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅವಳ ಲೆಹೆಂಗ ನಾನು ಸ್ವಲ್ಪ ಉದ್ದ ಮಾಡಿದೆ, ಅದು ತುಂಡಾಗಿತ್ತು ಅಂದ್ಬಿಟ್ಟು ಅದು ತುಂಬಾ ಉದ್ದ ಆಗೋಯ್ತು. ಸೊ ಮಡ್ಚಿ ಇನ್ನೂ ಹೊಲಿದಿದ್ದೆ, ಅದು ರೆಡಿ ಮಾಡಿದ್ನಲ್ಲ, ಅದಕ್ಕೆ ದಾರ ಹಾಕಿರಲಿಲ್ಲ, ಅದನ್ನು ಹಾಕ್ತಾ ಕೂತಿದ್ದಾಳೆ. ಯಾಕೆ ಅಂದರೆ ಅವಳ ಸ್ಕೂಲಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆಯಂತೆ. ಇವ್ರಿಗೆ ಅಸೆಂಬ್ಲಿ ಅಂದರೆ ಪ್ರೇಯರ್ ಮಾಡ್ತಾರಲ್ವ, ಆವಾಗ ಒಂದು ಎಂಟರ್ಟೈನ್ಮೆಂಟ್, ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಒಂದು ಸಿಂಗಿಂಗ್ ಇರುತ್ತೆ, ಏನೋ ಒಂದು ಆ್ಯಕ್ಟಿಂಗ್ ಲೈಕ್ ಡ್ರಾಮಾ ಇರುತ್ತೆ. ಆ ಥರದಲ್ಲಿ ಸಾನು ಡ್ಯಾನ್ಸಿಗೆ ಸೇರಿಕೊಂಡಿದ್ದಾಳೆ. ಸೊ ಅದಕ್ಕೆ ಲೆಹಂಗಾ, ಚೋಳಿ ಮತ್ತು ದುಪ್ಪಟ್ಟ ತೊಗೊಂಡು ಹಾಕ್ಕೊಂಡು ಹೋಗ್ಬೇಕಂತೆ ಡ್ಯಾನ್ಸ್ಗೆ. ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಮತ್ತು ಒಂದು ಕಾಮೆಂಟು ತುಂಬ ಬರ್ತಾಯಿತ್ತು, ನಾನು ಸೂಕ್ಷ್ಮವಾಗಿ ಹೇಳಿದ್ದೆ, ಮೇ ಬಿ ಅದು ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇನ್ನು ಒಂದು ಸಾರಿ ಹೇಳಿ, ಅದ್ರ ಬಗ್ಗೆ ನೀವು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಓಕೆ ಸ್ನೇಹಿತರೆ, ಈಗ ಆ ಕ್ವೆಶ್ಚನ್ ಕೇಳಿದ್ರು ಅಂತ ಹೇಳಿದೆ ಅಲ್ವಾ, ಅದನ್ನು ಆನ್ಸರ್ ಮಾಡೋದಕ್ಕೆ ನಾನು ಹೊರಗಡೆ ಬಂದೆ. ಯಾಕಂದರೆ ಸಾನು ಅಲ್ಲಿ ಇದ್ಲಲ್ವಾ, ಅವಳಿಗೆ ಹೊರಗಡೆ ಹೋಗ್ತೀಯ ಮಗಳೇ ಅಂದೆ. ಅವಳು ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂದು. ಸರಿ, ನಾನು ಏನು ಟಾಪಿಕ್ ಮಾತಾಡ್ತಾ ಇದ್ದೀನೋ ಅದು ಅವಳಿಗೆ ಅದರ ಬಗ್ಗೆ ಏನು ತಿಳಿಯೋದು ಬೇಡ, ಆ ಥರ ಯೋಚನೆನೂ ಬರೋದು ಬೇಡ ಅವಳಿಗೆ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಬಂದೆ.
ಸೊ ಕ್ವೆಶ್ಚನ್ ಏನಪ್ಪ ಇದ್ದಿದ್ದು ಅಂದರೆ, ನಿಮ್ಮಮ್ಮಂಗೆ ಇಬ್ಬರು ಹೆಣ್ಣು ಮಕ್ಕಳು, ನನಗೂ ಕೂಡ ಈಗ 2ನೇ ಮಗು ಹೆಣ್ಣು ಆಗಿದೆ, ಆದರೆ ಎಲ್ಲರಿಗೂ ಗಂಡು ಬೇಕಾಗಿತ್ತು ಎಂದು ಹೇಳ್ತಾರೆ. ಮೊದಲನೇ ಮಗು ಕೂಡ ಹೆಣ್ಣು ಇದೆ. ಆವಾಗಿನ ಕಾಲದಲ್ಲಿ ಅಮ್ಮ ಇದನ್ನೆಲ್ಲ ಹೇಗೆ ಎದುರಿಸಿದ್ದಾರೆ ಪ್ಲೀಸ್ ಹೇಳಿ, ಇದು ನನ್ನ ಕೋರಿಕೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಏನು ಹೇಳೋದು ಅಂದರೆ, ಫಸ್ಟ್ ಆಫ್ ಆಲ್ ನೀವು ನನಗೆ ಹೇಳಿ, ನಿಮಗೆ 2ನೇ ಮಗು ಹೆಣ್ಣಾಗಿರೋದು ಖುಷಿ ಇದೆಯಾ ಇಲ್ವಾ? ನೀವು ಕೂಡ ಬೇರೆಯವ್ರ ಥರನೇ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ರೆ ನೀವು ಬೇರೆಯವ್ರಿಗೆ ಹೇಗೆ ಉತ್ತರ ಕೊಡ್ತೀರಾ? ನಿಮಗೆ ನೀವು ಸ್ಯಾಟಿಸ್ಫೈ ಆಗಿರಬೇಕು. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಕಿಡ್ ಅಂತ ಹೇಳಿಬಿಟ್ಟು. 2 ಹೆಣ್ಮಕ್ಳು ನನ್ನ ಪ್ರಕಾರ ತುಂಬಾ ಒಳ್ಳೆಯದು. ಸೊ ಯು ಬಿ ಕಾನ್ಫಿಡೆಂಟ್. ನೀವು ನಿಮಗೋಸ್ಕರ ಬದುಕಬೇಕು, ನಿಮ್ಮ ಮಕ್ಳಿಗೋಸ್ಕರ ಬದುಕಬೇಕು. ಯಾರು ಮಾತಾಡ್ತಾರೋ ಅವ್ರಿಗೆ ನೀವು ಕ್ಯಾರೆ ಅನ್ಬಾರ್ದು ಅಂತಾರಲ್ಲ, ಆ ಥರ. ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ಬಿಟ್ಬಿಡಿ. ನಿಮಗೆ ಆಗ್ತಿಲ್ವಾ, ತುಂಬಾ ಮಾತಾಡ್ತಾ ಇದ್ದಾರಾ, ನೀವು ಅವ್ರಿಗೆ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ. ಇನ್ನೊಂದು ಸಾರಿ ಅವರು ನಿಮಗೆ ಕ್ವೆಶನೇ ಕೇಳಬಾರ್ದು. ಆ ಥರ ನಿಮ್ಮ ಮುಂದೆ ಆ ಥರ ಮಾತೇ ತೆಗಿಬಾರ್ದು. ಅವರು ಒಂದು ಸಾರಿ ಆನ್ಸರ್ ಮಾಡಿ ಸಾಕು. ಅವರೇ ತಿಳ್ಕೊಂಡು ಸುಮ್ಮನಾಗ್ತಾರೆ, ಬುದ್ಧಿವಂತರಾದರೆ. ಇಲ್ಲ, ನೀವು ಎಷ್ಟೇ ಹೇಳಿದ್ರು ಎಷ್ಟೇ ಮಾತಾಡಿದ್ರು ಅವರು ಮಾತಾಡ್ತಾನೆ ಇದ್ದಾರೆ, ನಿಮಗೆ ನೋವು ಕೊಡೋದಕ್ಕೇ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವರಿಂದ ಸ್ವಲ್ಪ ದೂರ ಇರಿ. ನಾವು ಎಷ್ಟು ದಿನ ಬೇರೆಯವ್ರಿಗೋಸ್ಕರ ಬದುಕ್ತೀವೋ ಆವಾಗ ನಮ್ಗೆ ಈ ಥರ ನೋವು ಆಗೋದೇನೆ. ನಮಗೇನು ಒಳ್ಳೆಯದೋ ಅದನ್ನು ಮಾಡಬೇಕು, ನಮ್ಮ ಮಕ್ಳಿಗೇನು ಒಳ್ಳೆಯದೋ ಅದನ್ನು ಮಾಡಬೇಕು. ನಾವು ಹೇಗೆ ಸರಿ ಅನಿಸುತ್ತೋ ಆ ಥರ ಬದುಕಬೇಕೇ ಹೊರತು ಥರ್ಡ್ ಪರ್ಸನ್ಗೋಸ್ಕರ ಯೋಚನೆ ಮಾಡಿಕೊಂಡು ಅವ್ರಿಗೋಸ್ಕರ ಬದುಕಕ್ಕೆ ಆಗೋದಿಲ್ಲ. ಸೊ ನನ್ನ ಒಪಿನಿಯನ್ನು ಇಷ್ಟೇ ಸ್ನೇಹಿತರೆ. ಯಾರೋ ಏನೋ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಮೊದಲಿನ ಕಾಲದಲ್ಲೂ ಮಾತಾಡ್ತಾ ಇದ್ರು, ಈಗಲೂ ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಆ್ಯಸ್ ಅ ಪರ್ಸನ್ ನೀವು ಅದನ್ನು ಹೇಗೆ ರಿಸೀವ್ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ. ನಿಮ್ಮ ಜೀವನಕ್ಕೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? ನೀವು ಹ್ಯಾಪಿ ಆಗಿದ್ರೆ ಬೇರೆಯವ್ರು ಹೇಗೆ ಮಾತಾಡ್ತಾರೆ, ಇವಾಗೇನು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲಪ್ಪ, ನಾವೇ ಸುಮ್ಮನೆ ಇರಬೇಕು ಅಂದ್ಬಿಟ್ಟು ಸುಮ್ಮನಾಗ್ತಾರೆ. ಬರೀ ಹೆಣ್ಮಗುನಾ, ಗಂಡಿಲ್ವಾ, ಇನ್ನೊಂದಿಲ್ವಾ, ಇನ್ನೊಂದು ಬೇಡವಾ, ಇನ್ನೊಂದು ಮಾಡ್ಕೊಳಲ್ವಾ ಅಂತ ಕೇಳೋರು ತುಂಬ ಜನ ಇರ್ತಾರೆ. ಸೊ ನಮ್ಗೇನು ಬೇಕೋ ನಾವು ಡಿಸೈಡ್ ಮಾಡಬೇಕು. ಅಯ್ಯೋ ಅವ್ರು ಕೇಳ್ತಾ ಇದ್ದಾರೆ ಇನ್ನೊಂದು ಮಗು ಮಾಡ್ಕೊ ಅಂತ, ಮಾಡ್ಕೊಳ್ಳೋಣವಾ? ಅದಲ್ಲ, ಆ ಥರ ಯಾವಾಗಲೂ ಮಾಡೋದಕ್ಕೆ ಹೋಗಬಾರ್ದು. ಸೊ ದಿಸ್ ಈಸ್ ಮೈ ಒಪಿನಿಯನ್. ನೀವು ಎಷ್ಟು ಖುಷಿಯಾಗಿರ್ತೀರೋ ನಿಮ್ಮ ಖುಷಿನ ನೋಡಿಕೊಂಡು ಅವರೇ ಬಾಯಿ ಮುಚ್ಕೊಂಡಿರ್ತಾರೆ. ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ 2 ಹೆಣ್ಮಗು ಇದೆ ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೊಳ್ಬಾರ್ದು. ಅದನ್ನು ನೀವು ನಿಮ್ಮ ಮಕ್ಕಳ ಮೇಲೆ ತೋರಿಸ್ಬಾರ್ದು. ಈಗ ನಾನು ಹೇಳಿದ್ನಲ್ವಾ, ಸಾನುಗೆ ಅದ್ರ ಥಿಂಕಿಂಗ್ ಕೂಡ ಬರಬಾರ್ದು. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.